ಇವತ್ತು ಬಿಜೆಪಿಯ ಒಂದು ಅಭ್ಯರ್ಥಿಗಳು ಸ್ಪರ್ಧೆಗಳಿದ್ದಾರೆ. ಯಾಕಂದರೆ ಅದು ಹಣಾಹಣಿ ಏನಿದೆ ಅಂದರೆ ಇದು ದುಡ್ಡಿನ ಒಂದು ಚೆಲ್ಲಾಟದ ಮೇಲೆ ಮತದಾನ ನಡೆಯುತ್ತೆ. ಆದರೆ ನಮ್ಮ ಅತಿಥಿ ಉಪನ್ಯಾಸಕರಲ್ಲಿ ಯಾವುದೇ ರೀತಿ ಹಣದ ಕೊರತೆ ಇರೋದರಿಂದ ಏನು ತಾವು ಶಿಕ್ಷಕರಾಗಿ ನಮ್ಮ ಒಂದು ಅತಿಥಿ ಉಪನ್ಯಾಸಕರಾದಂಥ ಡಾಕ್ಟರ್ ಸಿಂಗಿ ಅವರು ನಾವು ಕೂಡ ಏನು ಮಾಡಬೇಕು, ನಾವು ಪಕ್ಷೇತರವಾಗಿ ನಿಲ್ಲಿಸಿ ನಮ್ಮ ಶಿಕ್ಷಕರ ಕುಂದುಕೊರತೆಗಳನ್ನು ಏನಿವೆ ಮತ್ತು ಶಿಕ್ಷಕರ ಆಗುಹೋಗುಗಳ ಬಗ್ಗೆ ನಮ್ಮ ಶಿಕ್ಷಕರಾದವರಿಗೆ ಗೊತ್ತಿರುತ್ತೆ. ಯಾಕಂದರೆ ರಾಜಕೀಯ ವ್ಯಕ್ತಿಯರಿಗೆ ಆ ಶಿಕ್ಷಕರ ನೋವು ಏನೆಂಬುದು ಅವರಿಗೆ ಗೊತ್ತಿರೋದಿಲ್ಲ. ಆದ ಕಾರಣಕ್ಕಾಗಿ ನಮ್ಮ ಕಷ್ಟಗಳನ್ನು ನಾವೇ ಅರಿತುಕೊಂಡು ನಮ್ಮ ಕಷ್ಟಗಳನ್ನು ನಾವೇ ಪರಿಹಾರ ಮಾಡಿಕೊಳ್ಳಿ ಎಂಬ ಒಂದು ಉದ್ದೇಶದ ಸಲುವಾಗಿ ಇವತ್ತು ಪಕ್ಷೇತರದ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿಂಗಿ ಅವರು ಏನು ಮಾಡಿದ್ದಾರೆ, ಒಂದು ಈ ಕರ್ನಾಟಕ ಈಶಾನ್ಯ ವಲಯದ ಶಿಕ್ಷಕರ ಕ್ಷೇತ್ರದಿಂದ ಏನು ಸ್ಪರ್ಧೆಗಿಳಿದಿದ್ದಾರೆ. ಎಲ್ಲ ನಮ್ಮ ಶಿಕ್ಷಕ ವೃಂದದವರಿಗೂ ಹಾಗೂ ಎಲ್ಲ ನೌಕರ ಸಂಘದ ಒಂದು ಅಧ್ಯಕ್ಷರು ನಮ್ಮ ಮನವಿಯನ್ನು ಮಾಡ್ಕೊತೇವೆ ಅಂದರೆ ತಾವುಗಳು ತಮ್ಮ ಒಂದು ಅಧಿಕಾರದಲ್ಲಿರುವಂಥ ಎಲ್ಲ ಶಿಕ್ಷಕ ವೃಂದವರಿಗೆ ಒಂದು ಮನವಿ ಮಾಡ್ಕೋ ಸರ್, ನಮಗೆ ಫಸ್ಟ್ ಚಂದ್ರಕಾಂತ್ ಸಿಂಗಿ ಅವರಿಗೆ ಒಂದು ಮತ ಹಾಕ್ರಿ, ತದನಂತರ ಎರಡನೇ ಮತ ನಿಮ್ಮ ಯಾರಿಗೆ ಆಸಕ್ತಿ ಇರುತ್ತೋ ಆ ಅಭ್ಯರ್ಥಿ ಹಾಕಿದ್ರೆ ತಮಗೆ ಅನುಕೂಲವಾಗುತ್ತೆ. ಫಸ್ಟ್ ಒಂದು ನಮಗೆ ಮತ ಕೊಟ್ಟರೆ ನಮ್ಮ ಈ ಅತಿಥಿ ಉಪನ್ಯಾಸಕ ನಿಮ್ಮ ಒಂದು ಮತದಿಂದ ಪ್ರಚಂಡ ಬಹುಮತ ಒಂದು ಆಯ್ಕೆ ಆದರೆ ಏನಾಗುತ್ತೆ, ನಿಮಗೂ ನಮಗೊಂದು ಸಹಾಯ ಮಾಡೋದಾಗುತ್ತೆ, ನಮ್ಮ ಕಷ್ಟಗಳಿಗೂ ಕೂಡ ಏನಾಗುತ್ತೆ ಪರಿಹಾರ ಸಿಗುತ್ತೆ ಎಂಬ ಒಂದು ಮಾತು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಸಮಿತಿಯ ವಲಯ ಕ್ಷೇತ್ರದ ಡಾಕ್ಟರ್ ಚಂದ್ರಕಾಂತ್ ಸಿಂಗಿ ಪರವಾಗಿ ಆಗಮಿಸಿದಂಥ ಸಹೋದರರೆಲ್ಲರಿಗೂ ಸ್ವಾಗತ ಬಯಸುತ್ತಾ, ಈಗಾಗಲೇ ರಾಜಕೀಯ ಪಕ್ಷಗಳು ತಮ್ಮದೇ ಆದಂಥ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದಾರೆ. ಅವರು ಸಹಿತ ಪ್ರಚಾರ ಮಾಡ್ತಾ ಇದ್ದಾರೆ, ನೋಡಿದ್ದೀವಿ. ಅದರ ಡಾಕ್ಟರ್ ಚಂದ್ರಕಾಂತ್ ಸಿಂಗಿ ಅವರು ಅತಿಥಿ ಉಪನ್ಯಾಸಕರಾಗಿ ಈ ಒಂದು ಈಶಾನ್ಯ ವಲಯ ಶಿಕ್ಷಕರ ಒಂದು ಮತಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿ ಅವರು ಒಂದು ಸಾಧನೆ ಅಂತಲೇ ಹೇಳಬೇಕು. ಯಾಕಂತಂದರೆ ಈಗಾಗಲೇ ಉಪನ್ಯಾಸಕರ ಒಂದು ಅತಿಥಿ ಉಪನ್ಯಾಸಕರ ಕೊರತೆ ಏನು ಅನ್ನೋದ್ರ ಬಗ್ಗೆ ಅವರೇ ಕಂಡುಕೊಳ್ತಕ್ಕಂಥ ಒಂದು ವಿಚಾರ ಮಾತು. ನಾವು ಆಡು ಭಾಷೆಯಲ್ಲಿ ಹೇಳ್ಬೇಕಂತಂದರೆ ಹೆತ್ತವರಿಗೆ ಗೊತ್ತು ಹೆರಿಗೆ ನೋವು ಅಂದಂಗೆ ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಶಿಕ್ಷಕರ ಪರವಾಗಿ ಆಲಿಸ್ತಾರಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ ಡಾಕ್ಟರ್ ಚಂದ್ರಕಾಂತ್ ಸಿಂಗಿ ಅವರಿಗೆ ನಮ್ಮ ಒಂದು ಕೈಲಾದಷ್ಟಲ್ಲ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ, ಅವ್ರ ಪರವಾಗಿ ಮೊದಲೇ ಪ್ರಶಸ್ತ ಮತವನ್ನು ಹಾಕ್ಲಕ್ಕೆ ಅದು ಮಾಡಿಕೊಡ್ತೀವಿ. ನಮ್ಮ ಎಲ್ಲ ಶಿಕ್ಷಕರಿಗೆ ಸಹಿತ ಮನವಿ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಒಂದು ಪ್ರಚಾರಕ್ಕಾಗಿ ಆಗಿರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ ನಾನು ಯಾರು ಮಾತು ಮುಗಿಸ್ತೀನಿ.